ಮಾಧ್ಯಮದ ಮೂಲಕ ಇವ್ರು ಕೇಳ್ಕೊಳ್ಳೋರೆ ಅಂದರೆ ಇವ್ರು ಮಾನವೀಯತೆ ದೃಷ್ಟಿಯಿಂದ ನನಗೆ ಮಾಡಿರೋ ಒಂದು ಹೆಲ್ಪು ಮಾಡಿರೋ ಒಂದು ಇದಕ್ಕೋಸ್ಕರ ನನ್ನ ಮಾನವೀಯತೆ ದೃಷ್ಟಿಯಿಂದ ನನ್ನ ಒಂದು ನೋವನ್ನು ನೋಡಿ ನನಗೆ ಸಾಂತ್ವನ ಹೇಳಕ್ಕೆ ಬಂದಿರಿ. ಇಲ್ಲಿ ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಅವರು ಮಾನವೀಯತೆ ದೃಷ್ಟಿಯಿಂದ ನನಗೆ ಇಲ್ಲೆಲ್ಲ ಅಲ್ಲಿ ಹಾಸ್ಪಿಟಲಿಂದ ಹಿಡಿದು ನನ್ನ ಮನೆಗೆ ಹಳ್ಳಿ ನನ್ನ ಹುಟ್ಟೂರಿಗೆ ಹೋಗೋವರೆಗೂ ಇವರು ತುಂಬ ಅಂದರೆ ಇವರಿಗೆ ಮಾಡಿರೋ ಒಂದು ಹೆಲ್ಪನ್ನ ನಾನು ಮರೆಯೋಕ್ಕಾಗಲ್ಲ. ಅಷ್ಟು ಹೆಲ್ಪ್ ಮಾಡಿ ನಮ್ಮ ಸುರೇಶ್ ಸರ್ ಅಲ್ಲಿ ನಿಂತು ಮಾಡಿಸಿ ಲಾಸ್ಟ್ವರೆಗೂ ನಿಂತು ಮಾಡಿಸಿ ಹೋದರು. ಅವರಿಗೆ ತುಂಬ ಥ್ಯಾಂಕ್ಸು ಸುರೇಶ್ ಸರ್ ನಿಮಗೆ. ಯಾಕೆಂದರೆ ಲಾಸ್ಟ್ ಎಂಡ್ವರೆಗೂ ನನ್ನನ್ನು ಎತ್ಕೊಂಡು ಹೋಗಿ ಮನೆಗೆ ಬಿಟ್ಟು ನಾವು ಎದ್ದು ತಿರುಗಾಡದೇ ಇರೋ ಪರಿಸ್ಥಿತಿನಲ್ಲೂ ನಮಗೆ ಹೆಲ್ಪ್ ಮಾಡಿ ಅವ್ರಿಗೊಂದು ಹೇಳಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿಕೊಟ್ಟಿದ್ದಾರೆ. ಇದು ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ನನ್ನ ನೋವನ್ನು ನೋಡಿ ನನ್ನಂಥ ಹನ್ನೊಂದು ತಂದೆ ತಾಯಿಗಳಿಗೂ ಇವರು ಸ್ಪಂದಿಸಿದ್ದಾರೆ. ಇಲ್ಲಿ ನಾನೊಬ್ಬ ಅಥವಾ ರಾಜಕೀಯ ಅಂತೇಳಿ ಬಂದಿಲ್ಲ ಅವರು. ಅಲ್ಲಿ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲೇ ನೋಡಿದ್ದೀನಿ, ನಾನು ಹೇಳಿದ್ದೀನಿ. ಅವ್ರ ತಂದೆ ತಾಯಿಗಳು ಕೆಲವೊಂದು ತಂದೆ ತಾಯಿಗಳು ಸರ್ಗಳು ಮಾಡಿರೋದನ್ನ ಹೇಳಿದ್ದಾರೆ. ಅವರು ನಾನು ಅದಕ್ಕಿಂತ ನಾನು ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಅವತ್ತಿನ ಘಟನೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಯಾವ ರೀತಿ ತಿಳ್ಕೊಂಡ್ರಿ, ಹೆಂಗಾಯ್ತು, ಏನ್ ಹೇಳ್ತೀರಿ? ಒಟ್ಟಾರೆ ಘಟನೆ ಏನಾದ್ರು ಕ್ರಮ ಕೈಗೊಂಡಿದ್ರೆ ನಿಮ್ಮ ಮಗ? ಸರ್ ಈಗ ಕ್ರಮ ಕೈಗೊಳ್ಳೋದು ಎಲ್ಲ ಅವ್ರ ಕೈಲೇ ಇತ್ತು ಸರ್, ಎಲ್ಲ ಅವ್ರ ಕೈಲೇ ಇತ್ತು. ಯಾರೇನು ಇಲ್ಲಿ ಚಿಕ್ಕ ಮಕ್ಳು ಯಾರು ಇಲ್ಲ. ನೀವು ಎಲ್ಲರಿಗೂ ಗೊತ್ತಿದೆ ಏನಾಗುತ್ತೆ ಅಂತ, ಅವ್ರಿಗೂ ಗೊತ್ತಿದೆ. ಅವ್ರು ಏನಾಯ್ತು ಇವಾಗ ಅವ್ರಿಗೂ ಪಶ್ಚಾತ್ತಾಪನೂ ಆಗ್ತಾ ಇದೆ. ನಾವು ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನಾವು ಹೇಳಿದರೆ ಇಲ್ಲಿ ಬೇರೆ ಥರ ಆಗುತ್ತೆ. ಅವರು ಎಲ್ಲರಿಗೂ ಫ್ಯಾಮಿಲಿ, ಮನೆ, ಮಕ್ಕಳು ಎಲ್ಲರಿಗೂ ಇದ್ದಾರೆ. ನನಗೆ ಸಪೋಸ್ ನನಗೆ ಇವತ್ತು ನೋವು ಆಗಿದೆ, ನಾಳೆ ಬೇರೆ ಥರದಲ್ಲಿ ಬೇರೆ ಒಂದು ನೋವನ್ನು ಅವರು ಅನುಭವಿಸಿರ್ತಾರೆ. ಅವ್ರಿಗೆ ಗೊತ್ತಿತ್ತು, ಅವರೊಂದು ಮಾಡ್ಬೋದಿತ್ತು, ಒಂದು ಆಯೋಜನೆ ಮಾಡ್ಬೋದಿತ್ತಲ್ವ. ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ, ಇಲ್ಲ ಜನಗಳನ್ನ ಯಾವ ಥರ ಕಂಟ್ರೋಲ್ ಮಾಡೋದು, ಇಲ್ಲ ಒಂದು ದಿವಸ 2 ದಿವಸ ಬಿಟ್ಟು ಮಾಡೋದು ಮಾಡ್ಕೊಂಡ್ಲಿ ಸರ್. ಅವ್ರವ್ರಿಗೆ ಈಗ RCP ಫ್ಯಾನ್ ಇದ್ದಾರೆ, ಆ ಫ್ಯಾನ್ಗಳಿಗೆ ನಾವು ತಣ್ಣೀರು ಎರ್ಚೋಕ್ಕಾಗಲ್ಲ. ಒಂದು ದಿವಸ ಬಿಟ್ಟು ಟೈಮ್ ಕೊಟ್ಟು ಮಾಡಿದರೆ ನಮ್ಮಂಥ 11 ಮಕ್ಕಳ ಜೀವ ಉಳಿತೈತಲ್ವ. ಅದು ನಮಗೆ ಗೊತ್ತಾಗ್ತೈತೆ, ನಿಮಗೆ ಗೊತ್ತಾಗ್ತೈತೆ, ಅವ್ರಿಗೆ ಗೊತ್ತಾಗ್ಲಿಲ್ವಾ? ಇಷ್ಟು ಕ್ರೌಡ್ ಸೇರುತ್ತೆ ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ. ಇದೇ ರೋಡಲ್ಲಿ ಜನಗಳು ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿತ್ತಲ್ವ, ನೋಡಿದ್ರಲ್ವ. ಇಮ್ಮಿಡಿಯೇಟ್ ಮಾಡಿದರೆ ಏನಾಗುತ್ತೆ ಅಂತ ಅವರಿಗೂ ಗೊತ್ತಾಗ್ತಿತ್ತಲ್ವ. ಯಾಕೆ ಗೊತ್ತಾಗಿಲ್ಲ, ಯಾಕೆ ಮಾಡಲಿಲ್ಲ? RCB ಕಪ್ ತಗೊಂಡು ನಮ್ಮಂಥ ಮಕ್ಕಳು ಪ್ರಾಣ ತಗೊಂಡ್ರಲ್ಲ ಅಂತ. ಪ್ರಾಣ ಹೋಯ್ತಲ್ಲ, ಈಗ ಅದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ ಯಾರು? ಈಗ ನಮ್ಮನ್ನು ಮುಂದೆ ಯಾರು ನೋಡ್ಕೊಂತಾರೆ? ಇವ್ರೇನೋ ಕೊಟ್ಟು ನಮಗೇನೋ ಕೊಟ್ಟು ಇದು ಮಾಡ್ತಾರೆ. ಅದು ನಮ್ಮ ಜೀವನ ಪೂರ್ತಿ ಬರುತ್ತಾ? ನಮ್ಮ ಜೊತೆ ನಮ್ಮನ್ನು ನೋಡ್ಕೊಳ್ಳುತ್ತಾ? ಅದು ಏನಾರು ನೋಡ್ಕೊಳುತ್ತಾ ಹೇಳಿ? ಅದನ್ನೇನಾರು ನೋಡ್ಕೊಳುತ್ತಾ ನಮ್ಮನ್ನು? ನಮ್ಮ ಮಗ ಇದ್ದರೆ ನೋಡ್ಕೊಂತಿದ್ನಲ್ವ, ನಮ್ಮ ಮಗ ಇದ್ದರೆ ಸಾಕ್ತಾಯಿದ್ನಲ್ಲ. ಎಲ್ಲರಿಗೂ ಅವ್ರವ್ರ ಮಕ್ಕಳು ಸಾಕ್ತಾರೆ. ಏನೋ ಒಂದು ಆಸೆ ಇಟ್ಕೊಂಡು ಓದಿಸ್ತೀವಿ, ಬೆಳೆಸ್ತೀವಿ, ಏನೋ ಒಂದು ಇಟ್ಕೊಂಡು ಇರ್ತಿರ್ತೀವಲ್ವ. ಸರ್ಕಾರ ಕೂಡ ಪಶ್ಚಾತ್ತಾಪ ಆಗಬಾರ್ದಿತ್ತು ಇಂಥದೊಂದು ಘಟನೆ. ಅವರಿಗೂ ಗೊತ್ತಾಯ್ತು. ಇದು ಮೊದಲೇ ಯಾಕೆ ಯೋಚನೆ ಮಾಡಬಾರ್ದಿತ್ತು ಅಂತ ನಾವು ಕೇಳ್ತಿದ್ವಿ. ಈಗ ಇದಕ್ಕೆ ನ್ಯಾಯ ಎಲ್ಲಿದೆ? ನಮ್ಮಂಥ ಮಕ್ಕಳು ಪ್ರಾಣ ತಂದು ಕೊಡ್ತಾರ? ಮಾಧ್ಯಮದ ಮೂಲಕ ಇವ್ರು ಕೇಳ್ಕೊಳ್ಳೋರೆ ಅಂದರೆ ಇವ್ರು ಮಾನವೀಯತೆ ದೃಷ್ಟಿಯಿಂದ ನನಗೆ ಮಾಡಿರೋ ಒಂದು ಹೆಲ್ಪು ಮಾಡಿರೋ ಒಂದು ಇದಕ್ಕೋಸ್ಕರ ನನ್ನ ಮಾನವೀಯತೆ ದೃಷ್ಟಿಯಿಂದ ನನ್ನ ಒಂದು ನೋವನ್ನು ನೋಡಿ ನನಗೆ ಸಾಂತ್ವನ ಹೇಳಕ್ಕೆ ಬಂದಿರಿ. ಇಲ್ಲಿ ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಅವರು ಮಾನವೀಯತೆ ದೃಷ್ಟಿಯಿಂದ ನನಗೆ ಇಲ್ಲೆಲ್ಲ ಅಲ್ಲಿ ಹಾಸ್ಪಿಟಲಿಂದ ಹಿಡಿದು ನನ್ನ ಮನೆಗೆ ಹಳ್ಳಿ ನನ್ನ ಹುಟ್ಟೂರಿಗೆ ಹೋಗೋವರೆಗೂ ಇವರು ತುಂಬ ಅಂದರೆ ಇವರಿಗೆ ಮಾಡಿರೋ ಒಂದು ಹೆಲ್ಪನ್ನ ನಾನು ಮರೆಯೋಕ್ಕಾಗಲ್ಲ. ಅಷ್ಟು ಹೆಲ್ಪ್ ಮಾಡಿ ನಮ್ಮ ಸುರೇಶ್ ಸರ್ ಅಲ್ಲಿ ನಿಂತು ಮಾಡಿಸಿ ಲಾಸ್ಟ್ವರೆಗೂ ನಿಂತು ಮಾಡಿಸಿ ಹೋದರು. ಅವರಿಗೆ ತುಂಬ ಥ್ಯಾಂಕ್ಸು ಸುರೇಶ್ ಸರ್ ನಿಮಗೆ. ಯಾಕೆಂದರೆ ಲಾಸ್ಟ್ ಎಂಡ್ವರೆಗೂ ನನ್ನನ್ನು ಎತ್ಕೊಂಡು ಹೋಗಿ ಮನೆಗೆ ಬಿಟ್ಟು ನಾವು ಎದ್ದು ತಿರುಗಾಡದೇ ಇರೋ ಪರಿಸ್ಥಿತಿನಲ್ಲೂ ನಮಗೆ ಹೆಲ್ಪ್ ಮಾಡಿ ಅವ್ರಿಗೊಂದು ಹೇಳಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿಕೊಟ್ಟಿದ್ದಾರೆ. ಇದು ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ನನ್ನ ನೋವನ್ನು ನೋಡಿ ನನ್ನಂಥ 11 ತಂದೆ ತಾಯಿಗಳಿಗೂ ಇವರು ಸ್ಪಂದಿಸಿದ್ದಾರೆ. ಇಲ್ಲಿ ನಾನೊಬ್ಬ ಅಥವಾ ರಾಜಕೀಯ ಅಂತೇಳಿ ಬಂದಿಲ್ಲ ಅವರು. ಅಲ್ಲಿ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲೇ ನೋಡಿದ್ದೀನಿ, ನಾನು ಹೇಳಿದ್ದೀನಿ. ಅವ್ರ ತಂದೆ ತಾಯಿಗಳು ಕೆಲವೊಂದು ತಂದೆ ತಾಯಿಗಳು ಸರ್ಗಳು ಮಾಡಿರೋದನ್ನ ಹೇಳಿದ್ದಾರೆ. ಅವರು ಅದಕ್ಕಿಂತ ನಾನು ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಅವತ್ತಿನ ಘಟನೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಯಾವ ರೀತಿ ತಿಳ್ಕೊಂಡ್ರಿ, ಹೆಂಗಾಯ್ತು, ಏನ್ ಹೇಳ್ತೀರಿ? ಒಟ್ಟಾರೆ ಘಟನೆ ಏನಾದ್ರು ಕ್ರಮ ಕೈಗೊಂಡಿದ್ರೆ ನಿಮ್ಮ ಮಗ? ಸರ್ ಈಗ ಕ್ರಮ ಕೈಗೊಳ್ಳೋದು ಎಲ್ಲ ಅವ್ರ ಕೈಲೇ ಇತ್ತು ಸರ್, ಎಲ್ಲ ಅವ್ರ ಕೈಲೇ ಇತ್ತು. ಯಾರೇನು ಇಲ್ಲಿ ಚಿಕ್ಕ ಮಕ್ಳು ಯಾರು ಇಲ್ಲ. ನೀವು ಎಲ್ಲರಿಗೂ ಗೊತ್ತಿದೆ ಏನಾಗುತ್ತೆ ಅಂತ, ಅವ್ರಿಗೂ ಗೊತ್ತಿದೆ. ಅವ್ರು ಏನಾಯ್ತು ಇವಾಗ ಅವ್ರಿಗೂ ಪಶ್ಚಾತ್ತಾಪನೂ ಆಗ್ತಾ ಇದೆ. ನಾವು ಹೇಳೋಕ್ಕಾಗಲ್ಲ,
ಯಾಕೆಂದ್ರೆ ನಾವು ಹೇಳಿದ್ರೆ ಇಲ್ಲಿ ಬೇರೆ ಥರ ಆಗುತ್ತೆ. ಅವರು ಎಲ್ಲರಿಗೂ ಫ್ಯಾಮಿಲಿ, ಮನೆ, ಮಕ್ಕಳು ಎಲ್ಲರಿಗೂ ಇದ್ದಾರೆ. ನನಗೆ ಸಪೋಸ್ ನನಗೆ ಇವತ್ತು ನೋವು ಆಗಿದೆ, ನಾಳೆ ಬೇರೆ ಥರದಲ್ಲಿ ಬೇರೆ ಒಂದು ನೋವನ್ನು ಅವರು ಅನುಭವಿಸಿರ್ತಾರೆ. ಅವ್ರಿಗೆ ಗೊತ್ತಿತ್ತು, ಅವರೊಂದು ಮಾಡ್ಬೋದಿತ್ತು, ಒಂದು ಆಯೋಜನೆ ಮಾಡ್ಬೋದಿತ್ತಲ್ವ, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ, ಇಲ್ಲ ಜನಗಳನ್ನ ಯಾವ ಥರ ಕಂಟ್ರೋಲ್ ಮಾಡೋದು, ಇಲ್ಲ ಒಂದು ದಿವಸ 2 ದಿವಸ ಬಿಟ್ಟು ಮಾಡೋದು ಮಾಡ್ಕೊಂಡ್ಲಿ ಸರ್. ಅವ್ರವ್ರು ಈಗ RCB ಫ್ಯಾನ್ ಇದ್ದಾರೆ, ಆ ಫ್ಯಾನ್ಗಳಿಗೆ ನಾವು ತಣ್ಣೀರು ಎರ್ಚೋಕ್ಕಾಗಲ್ಲ. ಒಂದು ದಿವಸ ಬಿಟ್ಟು ಟೈಮ್ ಕೊಟ್ಟು ಮಾಡಿದರೆ ನಮ್ಮಂಥ 11 ಮಕ್ಕಳ ಜೀವ ಉಳಿತೈತಲ್ವ. ಅದು ನಮಗೆ ಗೊತ್ತಾಗ್ತೈತೆ, ನಿಮಗೆ ಗೊತ್ತಾಗ್ತೈತೆ, ಅವ್ರಿಗೆ ಗೊತ್ತಾಗ್ಲಿಲ್ವಾ? ಇಷ್ಟು ಕ್ರೌಡ್ ಸೇರುತ್ತೆ ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ. ಇದೇ ರೋಡಲ್ಲಿ ಜನಗಳು ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿತ್ತಲ್ವ, ನೋಡಿದ್ರಲ್ವ. ಇಮ್ಮಿಡಿಯೇಟ್ ಮಾಡಿದರೆ ಏನಾಗುತ್ತೆ ಅಂತ ಅವರಿಗೂ ಗೊತ್ತಾಗ್ತಿತ್ತಲ್ವ. ಯಾಕೆ ಗೊತ್ತಾಗಿಲ್ಲ, ಯಾಕೆ ಮಾಡಲಿಲ್ಲ? RCB ಕಪ್ ತಗೊಂಡು ನಮ್ಮಂಥ ಮಕ್ಕಳು ಪ್ರಾಣ ತಗೊಂಡ್ರಲ್ಲ ಅಂತ. ಪ್ರಾಣ ಹೋಯ್ತಲ್ಲ, ಈಗ ಅದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ, ಯಾರು? ಈಗ ನಮ್ಮನ್ನು ಮುಂದೆ ಯಾರು ನೋಡ್ಕೊಂತಾರೆ? ಇವ್ರೇನೋ ಕೊಟ್ಟು ನಮಗೇನೋ ಕೊಟ್ಟು ಇದು ಮಾಡ್ತಾರೆ. ಅದು ನಮ್ಮ ಜೀವನ ಪೂರ್ತಿ ಬರುತ್ತಾ? ನಮ್ಮ ಜೊತೆ ನಮ್ಮನ್ನು ನೋಡ್ಕೊಳ್ಳುತ್ತಾ? ಅದು ಏನಾರು ನೋಡ್ಕೊಳುತ್ತಾ ಹೇಳಿ? ಅದನ್ನೇನಾರು ನೋಡ್ಕೊಳುತ್ತೆ ನಮ್ಮನ್ನು? ನಮ್ಮ ಮಗ ಇದ್ದರೆ ನೋಡ್ಕೊಂತಿದ್ನಲ್ವ, ನಮ್ಮ ಮಗ ಇದ್ದರೆ ಸಾಕ್ತಾಯಿದ್ನಲ್ಲ. ಎಲ್ಲರಿಗೂ ಅವ್ರವ್ರ ಮಕ್ಕಳು ಸಾಕ್ತಾರೆ. ಏನೋ ಒಂದು ಆಸೆ ಇಟ್ಕೊಂಡು ಓದಿಸ್ತೀವಿ, ಬೆಳೆಸ್ತೀವಿ, ಏನೋ ಒಂದು ಇಟ್ಕೊಂಡು ಇರ್ತೀವಲ್ವ. ಸರ್ಕಾರ ಕೂಡ ಪಶ್ಚಾತ್ತಾಪ ವ್ಯಕ್ತಪಡಿಸಿ ಆಗಬಾರ್ದಿತ್ತು ಇಂಥದೊಂದು ಘಟನೆ. ಅವರಿಗೂ ಗೊತ್ತಾಯ್ತು. ಇದು ಮೊದಲೇ ಯಾಕೆ ಯೋಚನೆ ಮಾಡಬಾರ್ದಿತ್ತು ಅಂತ ನಾವು ಕೇಳ್ತಿದ್ವಿ. ಈಗ ಇದಕ್ಕೆ ನ್ಯಾಯ ಎಲ್ಲಿದೆ? ನಮ್ಮಂಥ ಮಕ್ಕಳು ಪ್ರಾಣ ತಂದು ಕೊಡ್ತಾರ? ಮಾಧ್ಯಮದ ಮೂಲಕ ಇವ್ರು ಕೇಳ್ಕೊಳ್ಳೋರು ಅಂದರೆ, ಇವ್ರು ಮಾನವೀಯತೆ ದೃಷ್ಟಿಯಿಂದ ನನಗೆ ಮಾಡಿರೋ ಒಂದು ಹೆಲ್ಪು, ಮಾಡಿರೋ ಒಂದು ಇದಕ್ಕೋಸ್ಕರ ನನ್ನ ಮಾನವೀಯತೆ ದೃಷ್ಟಿಯಿಂದ ನನ್ನ ಒಂದು ನೋವನ್ನು ನೋಡಿ ನನಗೆ ಸಾಂತ್ವನ ಹೇಳಕ್ಕೆ ಬಂದಿರಿ. ಇಲ್ಲಿ ರಾಜಕೀಯಕ್ಕೋಸ್ಕರ ಬಂದಿಲ್ಲ. ಅವರು ಮಾನವೀಯತೆ ದೃಷ್ಟಿಯಿಂದ ನನಗೆ ಇಲ್ಲೆಲ್ಲ, ಅಲ್ಲಿ ಹಾಸ್ಪಿಟಲಿಂದ ಹಿಡಿದು ನನ್ನ ಮನೆಗೆ, ಹಳ್ಳಿ, ನನ್ನ ಹುಟ್ಟೂರಿಗೆ ಹೋಗೋವರೆಗೂ ಇವರು ತುಂಬ ಅಂದರೆ ಇವರು ಮಾಡಿರೋ ಒಂದು ಹೆಲ್ಪನ್ನು ನಾನು ಮರೆಯೋಕ್ಕಾಗಲ್ಲ. ಅಷ್ಟು ಹೆಲ್ಪ್ ಮಾಡಿ ನಮ್ಮ ಸುರೇಶ್ ಸರು ಅಲ್ಲಿ ನಿಂತು ಮಾಡಿಸಿ, ಲಾಸ್ಟ್ವರೆಗೂ ನಿಂತು ಮಾಡಿಸಿ ಹೋದರು. ಅವರಿಗೆ ತುಂಬ ಥ್ಯಾಂಕ್ಸು ಸುರೇಶ್ ಸರ್ ನಿಮಗೆ. ಯಾಕೆಂದರೆ ಲಾಸ್ಟ್ ಎಂಡ್ವರೆಗೂ ನನ್ನನ್ನು ಎತ್ಕೊಂಡು ಹೋಗಿ ಮನೆಗೆ ಬಿಟ್ಟು ನಾವು ಎದ್ದು ತಿರುಗಾಡದೇ ಇರೋ ಪರಿಸ್ಥಿತಿನಲ್ಲೂ ನಮಗೆ ಹೆಲ್ಪ್ ಮಾಡಿ, ಅವ್ರಿಗೊಂದು ಹೇಳಿ ಎಲ್ಲ ರೀತಿಯಲ್ಲೂ ಸಹಾಯ ಮಾಡಿಕೊಟ್ಟಿದ್ದಾರೆ. ಇದು ಅವರಿಗೆ ಮಾನವೀಯತೆ ದೃಷ್ಟಿಯಿಂದ ನನ್ನ ನೋವನ್ನು ನೋಡಿ ನನ್ನಂಥ 11 ತಂದೆ ತಾಯಿಗಳಿಗೂ ಇವರು ಸ್ಪಂದಿಸಿದ್ದಾರೆ. ಇಲ್ಲಿ ನಾನೊಬ್ಬ ಅಥವಾ ರಾಜಕೀಯ ಅಂತೇಳಿ ಬಂದಿಲ್ಲ ಅವರು. ಅಲ್ಲಿ ನಾನು ನೋಡಿದ್ದೀನಿ, ನನ್ನ ಕಣ್ಣಲ್ಲೇ ನೋಡಿದ್ದೀನ, ನಾನು ಹೇಳಿದ್ದೀನಿ. ಅವ್ರ ತಂದೆ ತಾಯಿಗಳು, ಕೆಲವೊಂದು ತಂದೆ ತಾಯಿಗಳು ಸರ್ಗಳು ಮಾಡಿರೋದನ್ನ ಹೇಳಿದ್ದಾರೆ ಅವರು. ನಾನು ಯಾರು ಅದಕ್ಕಿಂತ ನಾನು ಜಾಸ್ತಿ ಏನು ಹೇಳೋಕ್ಕಾಗಲ್ಲ. ಅವತ್ತಿನ ಘಟನೆ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಯಾವ ರೀತಿ ತಿಳ್ಕೊಂಡ್ರಿ, ಹೆಂಗಾಯ್ತು, ಏನು ಹೇಳ್ತೀರಿ ಒಟ್ಟಾರೆ ಘಟನೆ? ಏನಾದ್ರು ಕ್ರಮ ಕೈಗೊಂಡಿದ್ರೆ ನಿಮ್ಮ ಮಗ? ಸರ್, ಈಗ ಕ್ರಮ ಕೈಗೊಳ್ಳೋದು ಎಲ್ಲ ಅವ್ರ ಕೈಲೇ ಇತ್ತು ಸರ್, ಎಲ್ಲ ಅವ್ರ ಕೈಲೇ ಇತ್ತು. ಯಾರೇನು ಇಲ್ಲಿ ಚಿಕ್ಕ ಮಕ್ಳು ಯಾರೂ ಇಲ್ಲ. ನೀವು ಎಲ್ಲರಿಗೂ ಗೊತ್ತಿದೆ ಏನಾಗುತ್ತೆ ಅಂತ, ಅವ್ರಿಗೂ ಗೊತ್ತಿದೆ. ಅವ್ರು ಏನಾಯಿತು ಇವಾಗ ಅವ್ರಿಗೂ ಪಶ್ಚಾತ್ತಾಪನೂ ಆಗ್ತಾ ಇದೆ. ನಾವು ಹೇಳೋಕ್ಕಾಗಲ್ಲ, ಯಾಕೆಂದ್ರೆ ನಾವು ಹೇಳಿದರೆ ಇಲ್ಲಿ ಬೇರೆ ಥರ ಆಗುತ್ತೆ. ಅವರು ಎಲ್ಲರಿಗೂ ಫ್ಯಾಮಿಲಿ, ಮನೆ, ಮಕ್ಕಳು ಎಲ್ಲರಿಗೂ ಇದ್ದಾರೆ. ನನಗೆ ಸಪೋಸ್ ನನಗೆ ಇವತ್ತು ನೋವು ಆಗಿದೆ, ನಾಳೆ ಬೇರೆ ಥರದಲ್ಲಿ ಬೇರೆ ಒಂದು ನೋವನ್ನು ಅವರು ಅನುಭವಿಸಿರ್ತಾರೆ. ಅವ್ರಿಗೆ ಗೊತ್ತಿತ್ತು, ಅವರೊಂದು ಮಾಡ್ಬೋದಿತ್ತು, ಒಂದು ಆಯೋಜನೆ ಮಾಡ್ಬೋದಿತ್ತಲ್ವ, ಒಂದು ಆಂಬುಲೆನ್ಸ್ ವ್ಯವಸ್ಥೆ ಮಾಡಿ, ಇಲ್ಲ ಜನಗಳನ್ನ ಯಾವ ಥರ ಕಂಟ್ರೋಲ್ ಮಾಡೋದು, ಇಲ್ಲ ಒಂದು ದಿವಸ 2 ದಿವಸ ಬಿಟ್ಟು ಮಾಡೋದು ಮಾಡ್ಕೊಂಡ್ಲಿ ಸರ್. ಅವ್ರವ್ರು ಈಗ RCB ಫ್ಯಾನ್ ಇದ್ದಾರೆ, ಆ ಫ್ಯಾನ್ಗಳಿಗೆ ನಾವು ತಣ್ಣೀರು ಎರ್ಚೋಕ್ಕಾಗಲ್ಲ. ಒಂದು ದಿವಸ ಬಿಟ್ಟು ಟೈಮ್ ಕೊಟ್ಟು ಮಾಡಿದರೆ ನಮ್ಮಂಥ 11 ಮಕ್ಕಳ ಜೀವ ಉಳಿತೈತಲ್ವ. ಅದು ನಮಗೆ ಗೊತ್ತಾಗ್ತೈತೆ, ನಿಮಗೆ ಗೊತ್ತಾಗ್ತೈತೆ, ಅವ್ರಿಗೆ ಗೊತ್ತಾಗ್ಲಿಲ್ವಾ? ಇಷ್ಟು ಕ್ರೌಡ್ ಸೇರುತ್ತೆ ರಾತ್ರಿ 1 ಗಂಟೆ 2 ಗಂಟೆಯಲ್ಲಿ. ಇದೇ ರೋಡಲ್ಲಿ ಜನಗಳು ಹೆಂಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರು ಅಂತ ಎಲ್ಲರಿಗೂ ಗೊತ್ತಿತ್ತಲ್ವ, ನೋಡಿದ್ರಲ್ವ. ಇಮ್ಮಿಡಿಯೇಟ್ ಮಾಡಿದರೆ ಏನಾಗುತ್ತೆ ಅಂತ ಅವರಿಗೂ ಗೊತ್ತಾಗ್ತಿತ್ತಲ್ವ. ಯಾಕೆ ಗೊತ್ತಾಗಿಲ್ಲ, ಯಾಕೆ ಮಾಡಲಿಲ್ಲ? RCB ಕಪ್ ತಗೊಂಡು ನಮ್ಮಂಥ ಮಕ್ಕಳು ಪ್ರಾಣ ತಗೊಂಡ್ರಲ್ಲ ಅಂತ. ಪ್ರಾಣ ಹೋಯ್ತಲ್ಲ, ಈಗ ಅದಕ್ಕೆ ಯಾರು ಜವಾಬ್ದಾರಿ, ಯಾರು ಹೊಣೆ, ಯಾರು? ಈಗ ನಮ್ಮನ್ನು ಮುಂದೆ ಯಾರು ನೋಡ್ಕೊಂತಾರೆ? ಇವ್ರೇನೋ ಕೊಟ್ಟು ನಮಗೇನೋ ಕೊಟ್ಟು ಇದು ಮಾಡ್ತಾರೆ. ಅದು ನಮ್ಮ ಜೀವನ ಪೂರ್ತಿ ಬರುತ್ತಾ? ನಮ್ಮ ಜೊತೆ ನಮ್ಮನ್ನು ನೋಡ್ಕೊಳ್ಳುತ್ತಾ? ಅದು ಏನಾರು ನೋಡ್ಕೊಳುತ್ತಾ ಹೇಳಿ? ಅದನ್ನೇನಾರು ನೋಡ್ಕೊಳುತ್ತೆ ನಮ್ಮನ್ನು? ನಮ್ಮ ಮಗ ಇದ್ದರೆ ನೋಡ್ಕೊಂತಿದ್ನಲ್ವ, ನಮ್ಮ ಮಗ ಇದ್ದರೆ ಸಾಕ್ತಾಯಿದ್ನಲ್ಲ. ಎಲ್ಲರಿಗೂ ಅವ್ರವ್ರ ಮಕ್ಕಳು ಸಾಕ್ತಾರೆ. ಏನೋ ಒಂದು ಆಸೆ ಇಟ್ಕೊಂಡು ಓದಿಸ್ತೀವಿ, ಬೆಳೆಸ್ತೀವಿ, ಏನೋ ಒಂದು ಇಟ್ಕೊಂಡು ಇರ್ತೀವಲ್ವ. ಸರ್ಕಾರ ಕೂಡ ಪಶ್ಚಾತ್ತಾಪ ವ್ಯಕ್ತಪಡಿಸಿ ಆಗಬಾರ್ದಿತ್ತು ಇಂಥದೊಂದು ಘಟನೆ. ಅವರಿಗೂ ಗೊತ್ತಾಯ್ತು. ಇದು ಮೊದಲೇ ಯಾಕೆ ಯೋಚನೆ ಮಾಡಬಾರ್ದಿತ್ತು ಅಂತ ನಾವು ಕೇಳ್ತಿದ್ವಿ. ಈಗ ಇದಕ್ಕೆ ನ್ಯಾಯ ಎಲ್ಲಿದೆ? ನಮ್ಮಂಥ ಮಕ್ಕಳು ಪ್ರಾಣ ತಂದು ಕೊಡ್ತಾರ?